ಜಿಮ್ಗೆ ಹೋಗ್ತಾ ಇದ್ದೀರಾ, ಡೈಟು ಮೇಂಟೈನ್ ಮಾಡ್ತಾ ಇದ್ದೀರಾ, ಬಟ್ ರಿಸಲ್ಟ್ ಮಾತ್ರ ಕಾಣಿಸ್ತಾ ಇಲ್ವಾ? ಸೊ ಈ ತಪ್ಪು ನೀವು ಮಾಡ್ತಾ ಇದ್ದೀರೋ ಇಲ್ವೋ ಒಂದ್ಸತಿ ಚೆಕ್ ಮಾಡ್ಕೊಳ್ರಿ. ಮೊದಲನೇ ತಪ್ಪೇನಂದ್ರೆ ಕ್ಯಾಲರೀಸ್ ನ ಟ್ರ್ಯಾಕ್ ಮಾಡದೇ ಇಲ್ದಿರೋದು. ನಾವು ಪ್ರತಿ ಕ್ಯಾಲರೀಸ್ ನ ಟ್ರ್ಯಾಕ್ ಮಾಡ್ತಾ ಇರ್ಬೇಕು ಗೈಸ್. ಎರಡನೇ ತಪ್ಪೇನಂದ್ರೆ ಪರ್ ಡೇಗೆ ಎಷ್ಟು ಪ್ರೋಟೀನ್ ತಗೋಬೇಕೋ ಅಷ್ಟು ಪ್ರೋಟೀನ್ ತಗೊಂತಾ ಇದೀರೋ ಇಲ್ವೋ ಅದು ನೋಡ್ಕೊಳ್ರಿ ಒಂದ್ಸತಿ. ಮೂರನೇ ತಪ್ಪೇನಂದ್ರೆ ಪ್ರತಿ ವಾರ ಡೈಟ್ ನ ಚೇಂಜ್ ಮಾಡೋದು ಗೈಸ್. ಇದು ದೊಡ್ಡ ಮಿಸ್ಟೇಕು. ಡೈಟ್ ನ ಚೇಂಜ್ ಮಾಡಬೇಡ್ರಿ, ಕನ್ಸಿಸ್ಟೆಂಟ್ ಆಗಿ ಒಂದು ಡೈಟ್ಗೆ ಸ್ಟಿಕ್ ಆನ್ ಆಗ್ರಿ. ನಾಲ್ಕನೇ ತಪ್ಪು, ಸ್ಲೀಪ್ಗೆ ವ್ಯಾಲ್ಯೂನೇ ಕೊಡಲ್ಲ ಗೈಸ್ ಎಷ್ಟೊಂದು ಜನ. ಮೈನ್ ಥಿಂಗು ನಿಮ್ಮ ಬಾಡಿ ಬಿಲ್ಡ್ ಆಗೋದು ಜಿಮ್ಮಲ್ಲ ಗೈಸ್, ಕಿಚನ್ ಅಲ್ಲಿ. ಪ್ಲೇಸ್ ನೀವು ಯಾವತ್ತು ಚೆನ್ನಾಗಿ ಸ್ಲೀಪ್ ತಗೊಂತೀರೋ ಆವಾಗ ರಿಕವರಿ ಜಾಸ್ತಿ ಆಗ್ತದೆ. ಫುಡ್ ಚೆನ್ನಾಗಿ ತಗೋಬೇಕು, ಅದ್ರ ಜೊತೆಗೆ 7 to 8 hours ಸ್ಲೀಪ್ ಮೇಂಟೈನ್ ಮಾಡಬೇಕು ದಿವಸ. ಐದನೇ ತಪ್ಪೇನಂದ್ರೆ 1-2 ವೀಕ್ಗೆನೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ ಈ ಥರ ಶೇಪ್ ಬರಬೇಕು, ಆ ಥರ ಶೇಪ್ ಬರಬೇಕು ಅಂತ. ಅದೆಲ್ಲ ತಪ್ಪು ಗೈಸ್. ನಾವು ಕನ್ಸಿಸ್ಟೆಂಟ್ ಆಗಿ ಡಿಸಿಪ್ಲಿನ್ ಆಗಿ ಫಾಲೋ ಆಗಿದ್ರೆ ಮಾತ್ರ ರಿಸಲ್ಟ್ಸ್ ಚೆನ್ನಾಗಿ ಬರ್ತದೆ. ಬಟ್ ಟೈಮ್ ಟೇಕನ್ ಪ್ರಾಸೆಸ್ ಅದು. ಸರಿಯಾದ ಪ್ಲಾನ್ ಅಂಡ್ ಪೇಷನ್ಸ್ ಇದ್ರೆ ಮಾತ್ರ ಪಕ್ಕಾ ಸಕ್ಸಸ್ ನಿಂದೆ ಗೈಸ್. ಈ ಥರ ಸೈನ್ಸ್ ಬೇಸ್ಡ್ ಫಿಟ್ನೆಸ್ ವಿಡಿಯೋ ಬೇಕಂದ್ರೆ ಈ ಅಕೌಂಟ್ನ ಫಾಲೋ ಮಾಡ್ಕೊಂಡು ಇಟ್ಕೊಂಡಿರಿ, ಈ ರೀಲ್ನ ಸೇವ್ ಮಾಡ್ಕೊಂಡ್ರಿ. ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಟಾಪಿಕ್ ಜೊತೆ ಬರ್ತೀನಿ. ಈ ರೀಲ್ ಅರ್ಥ ಆಗಿಲ್ವಾ? ಇನ್ನೊಂದ್ಸತಿ ಹೇಳ್ತೀನಿ, ಕೇಳಿಸ್ಕೊ.